Hello, dear children. Welcome to English class again. I would like to continue the remaining chapter, My Beginnings, written by Kapil Dev. Continued by the part 1. Let's get started. I had a hard time explaining it to my mother, but I got even the next day when our neighbor went to Delhi for a couple of days. She had 92 pomegranates on the tree in her garden. She counted them every day because she knew we were up to mischief. As soon as her back was turned, we took down all 92, ate whatever we could, and distributed the rest. I remember the walloping I got from my mother when she was told about it on the neighbor's return. Now, that very lady, with great pride and affection, tells anyone who cares to listen how I had taken 92 pomegranates from her garden and left the seeds behind. In this paragraph, Kapil Dev said his mischievous things with a lady. What he did here, let's we study about that. Here we can see some more new words. Mischief means ಕೇಡು ಅಥವಾ ತಪ್ಪು, ಡಿಸ್ಟ್ರಿಬ್ಯೂಟೆಡ್ ಹಂಚುವುದು, ರೆಸ್ಟ್ ಉಳಿದವು, ವ್ಯಾಲೋಪಿಂಗ್ ಕೈಯಿಂದ ಗುದ್ದುವುದು, ಅಫೆಕ್ಷನ್ ಪ್ರೀತಿಯಿಂದ. ಐ ಹ್ಯಾಡ್ ಅ ಹಾರ್ಡ್ ಟೈಮ್ ಎಕ್ಸ್ಪ್ಲೇನಿಂಗ್ ಇಟ್ ಟು ಮೈ ಮದರ್. ನನ್ನ ತಾಯಿಗೆ ಅವುಗಳನ್ನೆಲ್ಲ ನಾವು ಕದ್ದು ತಿನ್ನಕ್ಕೆ ಹೋಗಿದ್ವಿ ಅಂತ ಹೇಳುವುದು ಏನಾಗಿತ್ತು, ಅದನ್ನೆಲ್ಲ ವಿವರಿಸಿ ಹೇಳುವುದು ಬಹಳ ಕಠಿಣವಾದ ಒಂದು ಸಮಯವಾಗಿತ್ತು ಅಥವಾ ಕಠಿಣವಾದ ವಿಷಯವಾಗಿತ್ತು. ಬಟ್ ಐ ಗಾಟ್ ಇವನ್ ದ ನೆಕ್ಸ್ಟ್ ಡೇ ವೆನ್ ಅವರ್ ನೆಹಬರ್ ವೆಂಟ್ ಟು ಡೆಲ್ಲಿ ಫಾರ್ ಅ ಕಪಲ್ ಆಫ್ ಡೇಸ್. ಆದ್ರೆ ಮರನೇ ದಿನ ಏನಾಗಿತ್ತು ಅಂತಂದ್ರೆ, ಆ ಪಕ್ಕದ ಮನೆಯವರು ಎಲ್ಲಿ ಹೊಂಟಿದ್ರು ಅಂತಂದ್ರೆ, ದೇ ವೆಂಟ್ ಟು ಡೆಲ್ಲಿ ಫಾರ್ ಅ ಕಪಲ್ ಆಫ್ ಡೇಸ್. ಅವರು ಡೆಲ್ಲಿಗೆ ಹೋಗಿದ್ರು. ಶಿ ಹ್ಯಾಡ್ 92 pomegranates ಆನ್ ದ ಟ್ರೀ ಇನ್ ಹರ್ ಗಾರ್ಡನ್. how many pomegranates in her tree? There are 92 pomegranates. So 92 ದಾಳಿಂಬೆ ಹಣ್ಣುಗಳನ್ನು ಆ ಗಿಡದಲ್ಲಿ ಹೊಂದಿತ್ತು. ಸೊ ಶಿ ಕುಡಂಟ್ ದೆಮ್ ಎವ್ರಿ ಡೇ ಬಿಕಾಸ್ ಶಿ ನ್ಯೂ ವಿ ವರ್ ಅಪ್ ಟು ಮಿಸ್ಚೀಫ್. ಆಸ್ ಸೂನ್ ಆಸ್ ಹರ್ ಬ್ಯಾಕ್ ವಾಸ್ ಟರ್ನ್ ವಿ ಟುಕ್ down all 92, ate whatever we could and distributed the rest. She counted them every day. ಆಕೆ ದಿನಾಲು ಅವುಗಳನ್ನು ಎಣಿಸ್ತಿದ್ಲು. ವೈ? ಬಿಕಾಸ್ ಶಿ ನ್ಯೂ ವಿ ವರ್ ಅಪ್ ಟು ಮಿಸ್ಚೀಫ್. ಆಕೆಗೆ ಗೊತ್ತಿತ್ತು ನಾವೇನಿದ್ದೀವಿ ಕೇಡು ಮಾಡ್ತೀವಿ ಅಥವಾ ಏನಾದರೂ ತಪ್ಪು ಮಾಡ್ತೀವಿ ಅನ್ನೋದು ಗೊತ್ತಿತ್ತು. ಶಿ ಕೌಂಟೆಡ್ 92 pomegranates. ಆಸ್ ಸೂನ್ ಆಸ್ ಹರ್ ಬ್ಯಾಕ್ ವಾಸ್ ಟರ್ನ್ ವಿ ಟುಕ್ ಡೌನ್ ಆಲ್ 92, ate whatever we could and ಡಿಸ್ಟ್ರಿಬ್ಯೂಟೆಡ್ ದ ರೆಸ್ಟ್. ನಮಗೆ ಎಷ್ಟು ಬೇಕೋ ಅಷ್ಟು ತಿಂದು ಉಳಿದವುಗಳನ್ನೆಲ್ಲ ನಾವೇನು ಮಾಡಿಬಿಟ್ವಿ, ಹಂಚಿಬಿಟ್ವಿ. ಐ ರಿಮೆಂಬರ್ ದ ವ್ಯಾಲೋಪಿಂಗ್ ಐ ಗಾಟ್ ಫ್ರಮ್ ಮೈ ಮದರ್. ಇದೆಲ್ಲ ಗೊತ್ತಾದ್ಮೇಲೆ ನಮ್ಮಮ್ಮ ನನ್ನ ಸುಮ್ಮನೆ ಬಿಡ್ತಾಳೆ. ಆಕೆ ಏನು ಮಾಡಿದ್ಲು, ವ್ಯಾಲೋಪಿಂಗ್ ಮೀ, ಆಕೆ ನನಗೇನು ಮಾಡಿದ್ಲು, ಕೈಯಿಂದ ಹೊಡಿಸ್ಕೊಂಡೆ ನಮ್ಮಮ್ಮನಿಂದ ಅಂಥೇಳಿ ಹೇಳ್ತಾರೆ. ವೆನ್ ಶಿ ವಾಸ್ ಟೋಲ್ಡ್ ಅಬೌಟ್ ಇಟ್ ಆನ್ ದ ನೆಹಬರ್ಸ್ ರಿಟರ್ನ್. ಆಕೆ ಬಂದಮೇಲೆ ನನ್ನ ತಾಯಿಗೆ ಹೇಳಿದ್ಲು. ನನ್ನ ತಾಯಿ ಹೇಳಲ್ಪಟ್ಟಿತ್ತು ಆ ವಿಷಯ. ಅದು ನನ್ನ ತಾಯಿಗೆ ಹೇಳಲ್ಪಟ್ಟಿತ್ತು. ಅದು ಗೊತ್ತಾದಮೇಲೆ ನಮ್ಮಮ್ಮ ಏನು ಮಾಡಿದ್ಲು, ನನಗೆ ಹೊಡೆದ್ಲು. Now that very lady with great pride and affection tells anyone who cares to listen how I had taken 92 pomegranates from her garden and left the seeds behind. ಆದರೆ ನಾ ಈಗೇನು ದೊಡ್ಡ ಕ್ರಿಕೆಟರ್ ಆಗೇನಿಲ್ಲ. ಈ ಒಂದು ಸಿಚುವೇಶನ್ ಒಳಗೆ ಆ ಒಂದು ಲೇಡಿ ಏನು ಮಾಡ್ತಾಳೆ, ವಿತ್ ಗ್ರೇಟ್ ಪ್ರೈಡ್ ಆ್ಯಂಡ್ ಅಫೆಕ್ಷನ್, ಬಹಳ ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ನನ್ನ ಬಗ್ಗೆ ಕೇಳಕ್ಕೆ ಇಷ್ಟಪಡೋರಿಗೆ ಏನು ಮಾಡ್ತಾಳೆ, ನಾ ಹಿಂಗೆ ಪೊಮೊಗ್ರೆನೇಟನ್ನು ಕದ್ದು ತಿಂದಿದ್ದೆ ಅನ್ನೋದನ್ನು ಭಾಳ ಖುಷಿ ಮತ್ತು ಪ್ರೀತಿಯಿಂದ ತನ್ನ ಭಾವನೆಗಳನ್ನು ಹಂಚ್ಕೋತಾಳ ಅನ್ನುವಂಥ ಮಾತನ್ನು ಇಲ್ಲಿ ಕಪಿಲ್ ದೇವ್ರವರು ಹೇಳ್ತಾರೆ. ಸೊ ವಾಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಅದರ್ ರಿಯಲಿ ನಾಟಿ ಥಿಂಗ್ ಐ ರಿಮೆಂಬರ್ ಡೂಯಿಂಗ್ ಈಸ್ ರೈಡಿಂಗ್ ದ ಪೊಲೀಸ್ ಹಾರ್ಸಸ್. ಇನ್ನೊಂದು ಏನು ತುಂಟತನದ ವಿಷಯ ಇತ್ತು ಅಂತಂದ್ರೆ, ಇವರು ಪೊಲೀಸ್ ಹಾರ್ಸನ್ನು ರೈಡ್ ಮಾಡಿದರು, ಅಂದರೆ ಸವಾರಿ ಮಾಡಿದರು. ಪೊಲೀಸ್ ಹಾರ್ಸ್ಗಳ ಮೇಲೆ ಸವಾರಿ ಮಾಡಿದರು. ದ್ಯಾಟ್ ವರ್ ಲೆಫ್ಟ್ ಇನ್ ದ ಹ್ಯೂಜ್ ಓಪನ್ ಗ್ರೀನ್ ಏರಿಯಾಸ್ ಟು ಗ್ರೇಸ್. ಆ ಪೊಲೀಸ್ ಹಾರ್ಸ್ಗಳನ್ನು ಏನು ಮಾಡ್ತಿದ್ರು ಅಂತಂದ್ರೆ, ಮೇಲಕ್ಕೆ ಬಿಡ್ತಿದ್ರು. ಎಲ್ಲಿ? ಗ್ರೀನ್ ಏರಿಯಾಸ್ ಒಳಗೆ. ಇಲ್ಲಿ ಗ್ರೀನ್ ಏರಿಯಾಸ್ ಒಳಗೆ ಬಿಟ್ಟಾರಲ್ಲ, ಈ ಚಿತ್ರದೊಳಗೆ ಕೂತಾನಲ್ಲ ಈ ಮನುಷ್ಯ, ಇಲ್ಲಿ ಮೇಲಕ್ಕೆ ಕರ್ಕೊಂಬಂದಾನವ. ಈ ಗ್ರೀನ್ ಏರಿಯಾಸ್ ಒಳಗೆ ಅವುಗಳನ್ನು ಮೇಲಕ್ಕೆ ಬಿಡ್ತಿದ್ರು. So what happened?
A few of my friends and I would go there regularly and try to ride them. ನನ್ನ ಕೆಲವೊಂದಿಷ್ಟು ಸ್ನೇಹಿತರು ಹಾಗೂ ನಾನು ಏನು ಮಾಡ್ತಿದ್ದೀವಿ ಅಂತಂದ್ರೆ ಡೈಲಿ ಅಲ್ಲಿ ಹೋಗೋದು, ಅದನ್ನು ಒಂದಲ್ಲ ಒಂದು ದಿನ ಏನು ಆ ಕುದುರೆ ಸವಾರಿ ಮಾಡಬೇಕು ಅನ್ನೋದು ನಮಗೊಂದು ಹುಚ್ಚುತನ ಇತ್ತು ಅಂಥೇಳಿ ಕಪಿಲ್ ದೇವ್ ಹೇಳ್ತಾರೆ. They were huge police horses, not used to clumsy children scrambling onto them, but despite innumerable falls and many a fright, I learned to ride and control a horse. ಆದ್ರೆ ಅದನ್ನು ನಾಜೂಕು ಇರುವಂಥ ಹುಡುಗರು ಹತ್ತುವಂಥದ್ದು ಅಲ್ಲ, ಅದನ್ನು ನಾಜೂಕಿನಿಂದನೂ ಹತ್ತಬೇಕು. ಅದು ಎತ್ತು ಸಿಕ್ಕತ್ತ ಹತ್ತುವಂಗಿಲ್ಲ. ಬೇಕಾದಂಗೆ ಹತ್ತಿದ್ರು ಅಂತಂದ್ರೆ ಅವು ಏನು ಮಾಡಿಬಿಡ್ತಾವೆ, ನಮ್ಮನ್ನು ಕೆಳಗೆ ಬೀಳಿಸಿಬಿಡ್ತಾವ. ಹಿಯರ್ ಕಪಿಲ್ ದೇವ್ ಸೇಸ್ ಯೂಸ್ ಟು ಕ್ಲಮ್ಸಿ ಚಿಲ್ಡ್ರನ್ ಸ್ಕ್ರ್ಯಾಂಬ್ಲಿಂಗ್ ಆನ್ ಟು ದೆಮ್, ಬಟ್ ಡಿಸ್ಪೈಟ್, ಆದಾಗ್ಯೂ ಸಹಿತ ಅವು ಬೀಳಿಸ್ತಾವ ಅನ್ನೋದು ಗೊತ್ತಿದ್ದೂ ಸಹಿತ, ನ್ಯೂಮರೇಬಲ್ ಫಾಲ್ಸ್, ನಾ ಭಾಳ ಸಲ ಬಿದ್ದರೂ ಸಹಿತ, ಆ್ಯಂಡ್ ಮೆನಿ ಅಫ್ರೈಟ್, ಬಹಳ ಭಯಗೊಂಡರೂ ಸಹಿತ, what can I do, what can he do, or what can he does, he learns. I learned to ride and control a horse. ನಾ ಏನು ಮಾಡಿದೆ, ಕಲಿತೆ, ಕಂಟ್ರೋಲ್ ಮಾಡೋಕ್ಕೆ ಹಾರ್ಸನ್ನು ಕಲಿತೆ. ಇನ್ ಫ್ಯಾಕ್ಟ್ ಇವನ್ ಟುಡೇ ಐ ಆಮ್ ಕ್ವೈಟ್ ಕಂಫರ್ಟೇಬಲ್ ಆನ್ ಅ ಹಾರ್ಸ್ ವಿತೌಟ್ ಅ ಸ್ಯಾಡಲ್. ಸ್ಯಾಡಲ್ ಮೀನ್ಸ್ ಹಲ್ಲನ ಅಂಥೇಳಿ ಕೊಟ್ಟಾರೆ. ಇಲ್ಲಿ ಕುಂತಾನಲ್ಲ ಈ ಮನುಷ್ಯ, ಇಲ್ಲೇನು ಹಾಕ್ಯಾರಲ್ಲ ಈ ಮ್ಯಾಟ್ ಥರ, ಇದಕ್ಕೆ ಏನಂತ ಕರೀತಾರು ಅಂತಂದ್ರೆ ಹಲ್ಲನ ಅಂಥೇಳಿ ಕರೀತಾರೆ. ಅದು ಹಾರ್ಸ್ ಕಂಟ್ರೋಲ್ ಮಾಡೋಕೆ ಸಹಾಯ ಆಗ್ತೈತಿ. ಆದ್ರೆ ಇವತ್ತಿನ ದಿನದೊಳಗೆ ನಾನು ಕ್ವೈಟ್ ಕಂಫರ್ಟೇಬಲ್, ನನಗೇನೈತಿ ಕಂಫರ್ಟೇಬಲ್ ಐತಿ, ನಾ ಕಲ್ತೇನೆ ಅದನ್ನು. ವಿತೌಟ್ ಅ ಸ್ಯಾಡಲ್ ಆ್ಯಸ್ ದ್ಯಾಟ್ ವಾಸ್ ದ ವೇ ಐ ಹ್ಯಾಡ್ ಥಾಟ್ ಮೈ ಸೆಲ್ಫ್ ಟು ರೈಡ್. ಈ ರೀತಿಯಾಗಿ ನಾ ಏನು ಮಾಡಿದೆ, ನನ್ನಷ್ಟಕ್ಕೆ ನಾನೇ ಕಲ್ತ್ಕೊಂಡು ಏನನ್ನ ಹಾರ್ಸ್ ರೈಡಿಂಗನ್ನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಒನ್ಸ್ ವಿ ಹ್ಯಾಡ್ ಲರ್ನ್ ಟು ಮಾಸ್ಟರ್ ದ ಹಾರ್ಸ್, ದೇರ್ ವಾಸ್ ಒನ್ ಐ ಬಿಕೇಮ್ ಪರ್ಟಿಕ್ಯುಲರ್ಲಿ ಅಟ್ಯಾಚ್ಡ್ ಟು. ನಾವು ಹಿಂಗೆ ಏನು ಮಾಡಿದ್ವಿ, ಕಲಿತ್ಬಿಟ್ವಿ ಹಾರ್ಸ್ ರೈಡಿಂಗನ್ನು. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ರು, ಕಲಿತಿದ್ರು, ಹೋಗ್ತಿದ್ರು. ನಾನು ಮಾತ್ರ ಏನು, ಐ ಬಿಕೇಮ್ ಪರ್ಟಿಕ್ಯುಲರ್ಲಿ ಅಟ್ಯಾಚ್ಡ್ ಟು, ನಾ ಮಾತ್ರ ಭಾಳ ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟಿದ್ದೆ. ನನಗೆ ಹಾರ್ಸ್ ರೈಡಿಂಗ್ ಅಂದ್ರೆ ಭಾಳ ಇಷ್ಟ ಆಗಿಬಿಡ್ತು ಅಂಥೇಳಿ ಕಪಿಲ್ ದೇವ್ ಅವರು ಹೇಳ್ತಾರೆ. ವಿ ಬಿಕೇಮ್ ಮೋರ್ ಕರೇಜಿಯಸ್ ಆ್ಯಂಡ್ ವೆಂಚರ್ಡ್ ಔಟ್ ಆಫ್ ದ ಫೆನ್ಸ್ಡ್ ಏರಿಯಾ ವಿತ್ ದ ಹಾರ್ಸಸ್. ನಾ ಏನಾಗ್ಬಿಟ್ನಿ ಅಂತಂದ್ರೆ, ವಿ ಬಿಕೇಮ್ ಮೋರ್ ಕರೇಜಿಯಸ್, ನಂಗೆ ಭಾಳ ಧೈರ್ಯ ಬಂದುಬಿಡ್ತು ಹಾರ್ಸ್ ರೈಡಿಂಗ್ ಮಾಡಿದ್ಮೇಲೆ. ವೆಂಚರ್ಡ್ ಔಟ್ ಆಫ್ ದ ಫೆನ್ಸ್ಡ್ ಏರಿಯಾಸ್, ಮತ್ತು ನಾನು ಪನ ತೊಟ್ಟೆ. ಯಾವ ರೀತಿ ಪನ ತೊಟ್ಟೆ ಅಂತಂದ್ರೆ, ಫೆನ್ಸ್ಡ್ ಏರಿಯಾಸ್ ಅಂತಂದ್ರೆ ಏನು, ಬೇಲಿಯಿಂದ ಸುತ್ತುವರೆದ ಏರಿಯಾದೊಳಗೆ ಆ ಹಾರ್ಸಸನ್ನು ರೈಡ್ ಮಾಡುವಂತಹ ಚಾಲೆಂಜನ್ನು ನಾನು ತೊಟ್ಟೆ. ನೋಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ದ್ಯಾಟ್ ಐ ಬೀಟ್ ಆಫ್ ಮೋರ್ ದೆನ್ ಐ ಕುಡ್ ಚೀವ್. ಆದರೆ ಇದನ್ನು ಯಾರೂ ಏನು ಮಾಡಲಿಲ್ಲ, ನೋಟಿಸ್ ಅಂದ್ರೆ ಗುರುತಿಸಲಿಲ್ಲ, ರೆಕಗ್ನೈಸ್ ಮಾಡಲಿಲ್ಲ. ನಾ ಎಷ್ಟು ಕಷ್ಟಪಟ್ಟಿದ್ದೆ ಅಂತಂದ್ರೆ, ಐ ಬಿಟ್ ಆಫ್ ಮೋರ್ ದೆನ್ ಐ ಕುಡ್ ಚೀವ್, ನಾನು ಅಗಿಯೋಕ್ಕಿಂತ ಹೆಚ್ಚು ಏನು ಮಾಡಿದ್ದೆ, ಅದನ್ನು ಕಡ್ದಿದ್ದೆ ಅಂತಂದಂಗೆ. ಅಂದ್ರೆ ಅಗಿಯೋದು ಹೆಚ್ಚು, ತಿನ್ನೋದು ಕಡಿಯೋದು ಹೆಚ್ಚು, ಕಡ್ದಾದ್ಮೇಲೆ ಅಗಿಯೋದು ಹೆಚ್ಚಾಗ್ತೈತಲ್ಲ. ನಾ ಏನು ಮಾಡಿದ್ನಿ, ಹೆಚ್ಚಿಗೆನ ಪ್ರಯತ್ನ ಪಟ್ಟಿದ್ನಿ, ಅದು ಪ್ರಯತ್ನ ಮಾಡೋಕ್ಕಿಂತ ಹೆಚ್ಚಿಗೆನ ಪ್ರಯತ್ನ ಪಟ್ಟಿದ್ನಿ. ಆದರೆ ಯಾರೂ ಅದನ್ನು ನೋಟಿಸ್ ಮಾಡಲಿಲ್ಲ. ಐ ಡಿಸೈಡೆಡ್ ಟು ಟೇಕ್ ದ ಹಾರ್ಸ್ ಹೋಮ್ ಆ್ಯಂಡ್ ಹೌಸ್ ಹಿಮ್ ಇನ್ ಅವರ್ ಬ್ಯಾಕ್ ಗಾರ್ಡನ್ ವಿಚ್ ವಾಸ್ ಅಬೌಟ್ 700 ಸ್ಕ್ವೇರ್ ಫೀಟ್ ಇನ್ ಸೈಜ್. ನಾ ಏನು ಮಾಡಿದ್ನಿ, 700 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಏರಿಯಾದೊಳಗೆ ಅದನ್ನು ತೊಗೊಂಡೋಗ್ಲಿಕ್ಕೆ ಡಿಸೈಡ್ ಮಾಡಿದೆ. ದ ಹಾರ್ಸ್ ಕುಡ್ ಪ್ರೊಬೆಬ್ಲಿ ಹ್ಯಾವ್ ಬೀನ್ ಟೆಥರ್ಡ್ ದೇರ್. ಅದಕ್ಕೆ ಸಾಕಾಗಿ ಹೋಗಿಬಿಡ್ತು, ಯಾಕಂದ್ರೆ ಅಷ್ಟು ಸಣ್ಣ ಏರಿಯಾದೊಳಗೆ ಅದು ಏನಿತ್ತು, ಮೊದಲ ಹ್ಯೂಜ್ ಹಾರ್ಸ್ ಇತ್ತು, ಅಷ್ಟು ಸಣ್ಣ ಏರಿಯಾದೊಳಗೆ ಅದಕ್ಕೆ ಹಾದು ಬರೋಕ್ಕಾಗಲಿಲ್ಲ. ಸೊ ಇಟ್ ವಾಸ್ ಟೆಥರ್ಡ್. ಬಟ್ ಐ ಹ್ಯಾಡಂಟ್ ಆ್ಯಂಟಿಸಿಪೇಟೆಡ್ ದ ಸ್ಟ್ರಗಲ್ I would have in getting the animal through the teeny 5.5 foot by 2 foot doorway. We were caught within minutes for our arrival. ಆದರೆ ನಾ ಏನು ಮಾಡಿದ್ನಿ ಅಂತಂದ್ರೆ, ಅದು 7 ಫೀಟ್ ಒಳಗೆ ಹಾಯಕ್ಕೆ ಇದು ಆಗಾಕತ್ತಿತ್ತು, ಸ್ಟ್ರಗಲ್ ಮಾಡತ್ತಿತ್ತು. ಆದರೆ ನಾನು ಇನ್ ಗೆಟಿಂಗ್ ದ ಎನಿಮಲ್ ಥ್ರೂ ದ ಟೀನಿ 5.5 foot by 2 doorway, ಈ 2 ಡೋರ್ವೇಯಿಂದ ಅದನ್ನು ಎಷ್ಟಿತ್ತು ಅದು ಅಳತಿ ಅಂತಂದ್ರೆ, ಥ್ರೂ ದ ಟೀನಿ 5.5 foot by 2 doorway, ಈ ಒಂದು 2 ಬಾಗಿಲುಗಳಿಂದ ನಾನು ಅದನ್ನು ಹಾಸ್ಕೊಂಡು ತೊಗೊಂಡು ಬಂದೆ. ವಿ ವರ್ ಕಾಟ್ ವಿದಿನ್ ಅ ಮಿನಿಟ್ಸ್ ಆಫ್ ಅವರ್ ಅರೈವಲ್. ದ ಹಾರ್ಸ್ ಆಫ್ ಕೋರ್ಸ್ ವಾಸ್ ಡ್ಯೂಲಿ ರಿಟರ್ನ್ಡ್. ಅದಕ್ಕೆ ತಕ್ಕಂತೆ ಸರಿಯಾಗಿ ಅದು ಏನು ಮಾಡ್ತು, ಕುದುರೆ ಅಂತಂದ್ರೆ ಸರಿಯಾಗಿ ಬಂದು ನಿಂತ್ಕೊತು. ವಾಸ್ ಡ್ಯೂಲಿ ರಿಟರ್ನ್ ದ ಚೈಡಿಂಗ್ ಐ ರಿಸೀವ್ಡ್ ಫ್ರಮ್ ಮೈ ಫಾದರ್. ನಾ ಅದಕ್ಕೆ ತಕ್ಕಂಗನ ಏನು ಮಾಡಿದ್ನಿ, ಆ ಒಂದು ಸಣ್ಣ ಹಾದಿಯೊಳಗೆ ಕುದುರೆನ ಕರ್ಕೊಂಡು ಬಂದದ್ದಕ್ಕಾಗಿ ನಮ್ಮಪ್ಪ ನನಗೇನು ಮಾಡಿಬಿಟ್ರು, ಬೈಗುಳಗಳ ಸುರಿಮಳೆಯನ್ನು ಸುರಿಸ್ಬಿಟ್ರು. ಐ ರಿಸೀವ್ಡ್ ಫ್ರಮ್ ಮೈ ಫಾದರ್ ಡಿಸ್ಕರೇಜ್ಡ್ ಮೈ ವೆಂಚರಿಂಗ್ ನಿಯರ್ ದ ಅಮೇಝಿಂಗ್ ಫೀಲ್ಡ್ಸ್
again. Here, Kapil Dev's father was chiding him because of his adventure work. Venturing near the venture ಅಂತಂದರೆ ಏನು ಕೊಟ್ಟಾರು, ಸಾಹಸ ಅಥವಾ ಪಣ ಅಂಥೇಳಿ ಕೊಟ್ಟಾರೆ. ಈ ಒಂದು ಸಾಹಸಕ್ಕಾಗಿ ನಾನು ಪಡೆದ ಬಹುಮಾನ ಏನಂತಂದ್ರೆ ನಮ್ಮ ತಂದೆಯಿಂದ ಬೈಗುಳಗಳ ಸುರಿಮಳೆ ಅನ್ನುವಂಥ ಮಾತನ್ನು ಯಾರು ಹೇಳ್ತಾರೆ, ಕಪಿಲ್ ದೇವ್ ಅವರು ಹೇಳ್ತಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್, that you all understood, dear children. Thank you so much.